ನಾವು ಪ್ರೀವಿಯಸ್ ವಿಡಿಯೋದಾಗ ಕಾರ್ ರೆಂಟಲ್ ಸಿಸ್ಟಮ್ದ ಲೋ ಲೆವೆಲ್ ಡಿಸೈನ್ ನೋಡಿದ್ವಿ. ಈ ವಿಡಿಯೋದಾಗ ನಾವು ಕೋಡ್ ವಾಕ್ಥ್ರೂ ನೋಡೋಣ ಅಂತ. ನಮ್ದು ಫಸ್ಟ್ ಕ್ಲಾಸ್ ಯಾವ್ದಂದ್ರೆ ವೆಹಿಕಲ್. ವೆಹಿಕಲ್ ಕ್ಲಾಸ್ದಾಗ ವೆಹಿಕಲ್ ಐ ಡಿ, ವೆಹಿಕಲ್ ನಂಬರ್, ವೆಹಿಕಲ್ ಟೈಪ್, ಕಂಪ್ನಿ ನೇಮ್, ಮಾಡೆಲ್ ನೇಮ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎವರೇಜ್ ಎಷ್ಟು ಕೊಡ್ತೈತಿ, ಸಿ ಸಿ ಎಷ್ಟೈತಿ, ಡೈಲಿ ರೆಂಟಲ್ ಕಾಸ್ಟ್ ಎಷ್ಟೈತಿ, ಅವರ್ಲಿ ರೆಂಟಲ್ ಕಾಸ್ಟ್ ಎಷ್ಟೈತಿ, ನಂಬರ್ ಆಫ್ ಸೀಟ್ಸ್ ಎಷ್ಟದಾವ ಆ ವೆಹಿಕಲ್ದಾಗ, ಸ್ಟೇಟಸ್ ಆಫ್ ವೆಹಿಕಲ್ ಏನೈತಿ, ಇವೆಲ್ಲ ಇನ್ಫಾರ್ಮೇಶನ್ ವೆಹಿಕಲ್ ಕ್ಲಾಸ್ದಾಗ ಐತಿ. ಇವೆಲ್ಲ ಅಟ್ರಿಬ್ಯೂಟ್ಸ್ ವೆಹಿಕಲ್ ಕ್ಲಾಸ್ದಾಗ ಅದಾವ. ಸೊ ಆಮೇಲೆ ಇದ್ರದ್ದು ಗೆಟರ್ಸ್ ಅಂಡ್ ಸೆಟರ್ಸ್ ಅದಾವ. ವೆಹಿಕಲ್ ಟೈಪ್ ಅನ್ನೋದು ಎನುಮರೇಷನ್. ಇದ್ರೊಳಗೆ ಸದ್ಯಕ್ಕೆ ಕಾರ ಬೈಕ್ ಐತಿ. ಇನ್ ಫ್ಯೂಚರ್ದಾಗ ನಾವು 3 ವೀಲರ್ ಸಪೋರ್ಟ್ ಮಾಡಕತ್ತಿದೀವಿ ಅಂದ್ರ ಇದ್ರೊಳಗೆ 3 ವೀಲರ್ ಅಂತೇಳಿ ಇನ್ನೊಂದು ವೆಹಿಕಲ್ ಟೈಪ್ ನಾವು ಆಡ್ ಮಾಡ್ತೀವಿ. ಸ್ಟೇಟಸ್ ಇದು ಎನುಮರೇಷನ್. ಇದೇನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಕರೆಂಟ್ ಸ್ಟೇಟಸ್ ಆಫ್ ವೆಹಿಕಲ್ ಇಂಡಿಕೇಟ್ ಮಾಡ್ತೈತಿ. ವೆದರ್ ವೆಹಿಕಲ್ ಇಸ್ ಅವೈಲೇಬಲ್ ಐತೋ ಇಲ್ಲೋ, ಆಕ್ಟಿವ್ ಐತೋ ಇಲ್ಲೋ, ಇನ್ಆಕ್ಟಿವ್ ಐತೋ, ಮೇಂಟೆನೆನ್ಸ್ ಮೋಡ್ದಾಗ ಐತೋ, ಯಾರೇ ಆ ವೆಹಿಕಲ್ ನ ಪರ್ಟಿಕ್ಯುಲರ್ ಡೇಟ್ ದಾಗ ಬುಕ್ ಮಾಡಿದ್ರೆ ಅದು ರಿಸರ್ವ್ ಅಂತ ತೋರಿಸ್ತೀವಿ. ಬೈಕ್, ಕಾರ ಅನ್ನೋ ಎರಡು ಚೈಲ್ಡ್ ಕ್ಲಾಸಸ್ ಆಫ್ ವೆಹಿಕಲ್. ಇನ್ ಕೇಸ್ ಕಾರ್ದ ಏನಾರ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇತ್ತಂದ್ರೆ ನಾವು ಈ ಕ್ಲಾಸ್ದಾಗ ಓವರ್ ರೈಡ್ ಮಾಡ್ತೀವಿ. ಹಂಗ ಬೈಕ್ದ ಏನಾರ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇದ್ರೆ ಬೈಕ್ ಕ್ಲಾಸ್ದಾಗ ನಾವ್ ಏನ್ ಮಾಡ್ತೀವಿ ಅದನ್ನ ಓವರ್ ರೈಡ್ ಮಾಡ್ತೀವಿ. ಸ್ಟೋರ್ದಾಗ ಸ್ಟೋರ್ ಐಡಿ ಐತಿ. ಸ್ಟೋರ್ ಐಡಿ ಏನ್ ಇಂಡಿಕೇಟ್ ಮಾಡ್ತಿ ಅಂದ್ರೆ ಒಂದು ಸ್ಟೋರ್ ಯೂನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಸ್ಟೋರ್ ಹ್ಯಾಸ್ ಅ ವೆಹಿಕಲ್ ಇನ್ವೆಂಟರಿ ಮ್ಯಾನೇಜರ್ ಅಥವಾ ಮ್ಯಾನೇಜ್ಮೆಂಟ್. ಸ್ಟೋರ್ ಆಲ್ಸೋ ಹ್ಯಾಸ್ ಅ ಸ್ಟೋರ್ ಲೊಕೇಶನ್. ಸ್ಟೋರ್ದಾಗ ಲಿಸ್ಟ್ ಆಫ್ ರಿಸರ್ವೇಶನ್ಸ್ ಇರ್ತಾವ. ಅದಕ್ಕೆ ನಾವು ಲಿಸ್ಟ್ ಆಫ್ ರಿಸರ್ವೇಶನ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿವಿ. ಸೊ ಸ್ಟೋರ್ದಾಗ ಗೆಟ್ ವೆಹಿಕಲ್ಸ್ ಮೆಥಡ್ ಐತಿ. ಇದೇನ್ ಮಾಡ್ತೈತಿ ಅಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗಿರುವಂತ ಎಲ್ಲಾ ವೆಹಿಕಲ್ಸ್ ನ ತರ್ತೈತಿ. ಸೆಟ್ ವೆಹಿಕಲ್ಸ್, ಒಂದು ಸ್ಟೋರ್ದಾಗ ವೆಹಿಕಲ್ಸ್ ಆಡ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡತ್ತೀವಿ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಹೆಲ್ಪ್ ಇಂದ ನಾವು ವೆಹಿಕಲ್ಸ್ ಏನ್ ಮಾಡತ್ತೀವಿ, ಸೆಟ್ ಮಾಡ್ಕೊಳಕತ್ತೀವಿ. ಸೊ ರಿಸರ್ವೇಶನ್ ಇಸ್ ಡನ್ ಇನ್ ಪರ್ಟಿಕ್ಯುಲರ್ ಸ್ಟೋರ್. ಅದಕ್ಕೆ ನಾವು ಕ್ರಿಯೇಟ್ ರಿಸರ್ವೇಶನ್ ಮೆಥಡ್ ಸ್ಟೋರ್ದಾಗ ಐತಿ. ಇಲ್ಲಿ ಯಾವ ವೆಹಿಕಲ್ ಆಮೇಲೆ ಯಾವ ಯೂಸರ್, ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ, ಪಿಕಪ್ ಲೊಕೇಶನ್ ಯಾವ್ದು, ಡ್ರಾಪ್ ಲೊಕೇಶನ್ ಯಾವ್ದು ಅಂತೇಳಿ ಯೂಸರ್ ಕೊಡ್ತಾನ. ಸೊ ಎಲ್ಲ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡ ರಿಸರ್ವೇಶನ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ರಿಸರ್ವೇಶನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡ ರಿಸರ್ವೇಶನ್ ಇರುವಂತ ಕ್ರಿಯೇಟ್ ರಿಸರ್ವ್ ಮೆಥಡ್ ಕರೆದ ಸೇಮ್ ಪ್ಯಾರಾಮೀಟರ್ ನಾವ ಈ ಮೆಥಡ್ ಕಳಿಸ್ತೀವಿ. ಸೊ ಅವಾಗ ನಮ್ದು ಒಂದು ರಿಸರ್ವೇಶನ್ ಕ್ರಿಯೇಟ್ ಆಗ್ತೈತಿ. ಒಂದ್ಸಲ ರಿಸರ್ವೇಶನ್ ಕ್ರಿಯೇಟ್ ಆಯ್ತಂದ್ರ ನಮ್ಗೆ ಈ ಕ್ಲಾಸ್ ಇರುವಂತ ಲಿಸ್ಟ್ ಆಫ್ ರಿಸರ್ವೇಶನ್ ದಾಗ ಕ್ರಿಯೇಟ್ ಮಾಡಿರುವಂತ ರಿಸರ್ವೇಶನ್ ಆಡ್ ಮಾಡ್ತೀವಿ ನಾವು. ಕಂಪ್ಲೀಟ್ ರಿಸರ್ವೇಶನ್ ಯಾವಾಗ ಕಾಲ್ ಮಾಡ್ತೀವಿ ಅಂದ್ರ ಒಂದ್ಸಲ ಯೂಸರ್ ಬಿಲ್ ನ ಪೇಮೆಂಟ್ ಮಾಡ್ದ ಅಂತಂದ್ರ ನಾವ್ ಈ ಮೆಥಡ್ ಕರೆದ ರಿಸರ್ವೇಶನ್ ಸ್ಟೇಟಸ್ ನ ಕಂಪ್ಲೀಟೆಡ್ ಅಂತ ಮಾರ್ಕ್ ಮಾಡ್ತೀವಿ. ಕ್ಲೋಸ್ ರಿಸರ್ವೇಶನ್ ಯಾವಾಗ ಕಾಲ್ ಮಾಡ್ತೀವಿ ಅಂತಂದ್ರ ಯಾವಾಗ ಯೂಸರ್ ವೆಹಿಕಲ್ ನ ತನ್ನ ಟ್ರಿಪ್ ಮುಗಿಸ್ಕೊಂಡ್ ಡ್ರಾಪ್ ಲೊಕೇಶನ್ ತಂದ್ ಬಿಡ್ತಾನ, ಆಮೇಲೆ ಕ್ವಾಲಿಟಿ ಚೆಕ್ ಪಾಸ್ ಆಕೈತಲ್ಲ ಅವಾಗ ಈ ಮೆಥಡ್ ಕಾಲ್ ಮಾಡಿ ವೆಹಿಕಲ್ ಸ್ಟೇಟಸ್ ನ ಕ್ಲೋಸ್ಡ್ ಅಂತೇಳಿ ರಿಸರ್ವೇಶನ್ ಸ್ಟೇಟಸ್ ನ ಕ್ಲೋಸ್ಡ್ ಅಂತೇಳಿ ಮಾಡ್ತೀವಿ. ಲೊಕೇಶನ್ ಕ್ಲಾಸ್ದಾಗ ಅಡ್ರೆಸ್, ಪಿನ್ ಕೋಡ್, ಸಿಟಿ, ಸ್ಟೇಟ್, ಕಂಟ್ರಿ ಐತಿ. ಲೊಕೇಶನ್ ಕನ್ಸ್ಟ್ರಕ್ಟರ್ದಾಗ ನಾವು ಎಲ್ಲಾ ಫೀಲ್ಡ್ಸ್ ಇನಿಷಿಯಲೈಸ್ ಮಾಡ್ಕೊಳಕತ್ತೀವಿ. ವೆಹಿಕಲ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ದಾಗ ಲಿಸ್ಟ್ ಆಫ್ ವೆಹಿಕಲ್ಸ್ ಇರ್ತಾವ. ಸೊ ಇದ್ರ ಕನ್ಸ್ಟ್ರಕ್ಟರ್ದಾಗ ನಾವು ಜಸ್ಟ್ ವೆಹಿಕಲ್ಸ್ ನ ಇನಿಷಿಯಲೈಸ್ ಮಾಡ್ಕೊಳಕತ್ತೀವಿ. ಇದ್ರ ಗೆಟ್ ವೆಹಿಕಲ್ಸ್, ಸೆಟ್ ವೆಹಿಕಲ್ಸ್ ಅಂತೇಳಿ ಎರಡು ಮೆಥಡ್ ಅದಾವ. ಸೊ ಫಾರ್ ಸಿಂಪ್ಲಿಸಿಟಿ ನಾನ ಕಾರ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಮೇಲೆ ಬೈಕ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಚೈಲ್ಡ್ ಕ್ಲಾಸಸ್ ಕ್ರಿಯೇಟ್ ಮಾಡಿಲ್ಲ. ಸೊ ನಾವು ಎರಡು ಚೈಲ್ಡ್ ಕ್ಲಾಸಸ್ ನ ಕ್ರಿಯೇಟ್ ಮಾಡ್ಕೋಬೇಕ. ಸೊ ಇನ್ ಕೇಸ್ ವೆಹಿಕಲ್ ಇಸ್ ಆಫ್ ಟೈಪ್ ಕಾರ್ ಇತ್ತಂದ್ರ ಕಾರ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಮೇಂಟೈನ್ ದ್ಯಾಟ್ ಕಾರ್. ಹಂಗ ಇನ್ ಕೇಸ್ ವೆಹಿಕಲ್ ಇಸ್ ಆಫ್ ಟೈಪ್ ಬೈಕ್ ಇತ್ತಂದ್ರ ಬೈಕ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಮೇಂಟೈನ್ ದ್ಯಾಟ್ ಬೈಕ್. ಆ ಪೂರ್ತಿ ವೆಹಿಕಲ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ರೆಸ್ಪೆಕ್ಟ್ ಟು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ತಗೋಬೇಕಾಗ್ತೈತಿ. ರಿಸರ್ವೇಶನ್ ಐಡಿ ಐತಿ. ರಿಸರ್ವೇಶನ್ ಈಸ್ ಡನ್ ಬೈ ಪರ್ಟಿಕ್ಯುಲರ್ ಯೂಸರ್. ಸೊ ರಿಸರ್ವೇಶನ್ ಈಸ್ ಡನ್ ಬೈ ವಿಚ್ ಯೂಸರ್ ಅಂತ ಇಂಡಿಕೇಟ್ ಮಾಡಕ ಯೂಸರ್ ಐತಿ. ರಿಸರ್ವೇಶನ್ ಇಸ್ ಡನ್ ಅಗೇನ್ಸ್ಟ್ ಅ ವೆಹಿಕಲ್. ಸೊ ರಿಸರ್ವೇಶನ್ ಹ್ಯಾಸ್ ಅ ವೆಹಿಕಲ್. ಬುಕಿಂಗ್ ಡೇಟ್, ಯಾವ ಡೇಟ್ದಾಗ ರಿಸರ್ವೇಶನ್ ಆಗೈತಿ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಬುಕ್ಡ್ ಫ್ರಾಮ್ ಬುಕ್ಡ್, ಯಾವ ಡೇಟ್ ಇಂದ ಯಾವ ಡೇಟ್ ವರ್ಗುನು. ಪಿಕಪ್ ಲೊಕೇಶನ್ ಯಾವ್ದ, ಡ್ರಾಪ್ ಲೊಕೇಶನ್ ಯಾವ್ದ, ರಿಸರ್ವೇಶನ್ ಟೈಪ್ ಯಾವ್ದ, ರಿಸರ್ವೇಶನ್ ಸ್ಟೇಟಸ್ ಏನೈತಿ, ಲೊಕೇಶನ್ ಯಾವ ಲೊಕೇಶನ್ ದಾಗ ನಾವು ಆ ವೆಹಿಕಲ್ ನ ಯೂಸ್ ಮಾಡ್ಕೋಬೇಕಂತ ಯೂಸರ್ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಇದ್ರ ಕ್ರಿಯೇಟ್ ರಿಸರ್ವ್ ಐತಿ. ಇದು ಬೇಸಿಕಲಿ
ಯೂಸರ್ ವೆಹಿಕಲ್ ಯಾವ ಡೇಟ್ ಇಂದ ಯಾವ ಡೇಟ್ ವರ್ಗುನು ಪಿಕಪ್ ಲೊಕೇಶನ್ ಯಾವ್ದ ಡ್ರಾಪ್ ಲೊಕೇಶನ್ ಯಾವ್ದ ಅನ್ನೋ ಪ್ಯಾರಾಮೀಟರ್ ತಗೋತೈತಿ. ಸೊ ಅದರ್ ರಿಸರ್ವೇಶನ್ ಅಪ್ಡೇಟ್ ಡಿಲೀಟ್ ಮಾಡುವಂತ ಆಪರೇಷನ್ಸ್ ಇದ ಕ್ಲಾಸ್ ದಾಗ ಇರ್ತಾವ. ಬೇಸಿಕಲಿ ಕ್ರೂಡ್ ಆಪರೇಷನ್ಸ್ ಆಫ್ ಆಲ್ ರಿಸರ್ವೇಶನ್ ಹ್ಯಾಸ್ ಟು ಬಿ ಇನ್ ದ ರಿಸರ್ವೇಶನ್ ಕ್ಲಾಸ್ ಇಟ್ ಸೆಲ್ಫ್. ರಿಸರ್ವೇಶನ್ ಟೈಪ್ ಅನ್ನೋದು ಎನ್ಯುಮರೇಷನ್ ಯಾವ ರೀತಿ ಯೂಸರ್ ಬೇಸಿಕಲಿ ರಿಸರ್ವ್ ಮಾಡಕ್ ಇಷ್ಟಪಡ್ತಾನ, ಏನಂದ್ರೆ ಅವರ್ಲಿ ಬಿಲ್ಲಿಂಗ್ ಬೇಕಂತಾನೋ ಡೈಲಿ ಬಿಲ್ಲಿಂಗ್ ಬೇಕಂತಾನೋ. ಇನ್ ಕೇಸ್ ನಾಳೆ ಇನ್ ಫ್ಯೂಚರ್ದಾಗ ಮಂತ್ಲಿ ಬಿಲ್ಲಿಂಗ್ ನಾವು ಸಪೋರ್ಟ್ ಮಾಡಬೇಕು ಅಂತಂದ್ರೆ ಇಲ್ಲೇ ಮಂತ್ಲಿನು ಅಂತೇಳಿ ನಾವು ಆಡ್ ಮಾಡ್ಕೋಬಹುದು. ರಿಸರ್ವೇಶನ್ ಸ್ಟೇಟಸ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಕರೆಂಟ್ ಸ್ಟೇಟಸ್ ಆಫ್ ದ ರಿಸರ್ವೇಶನ್ ಇಂಡಿಕೇಟ್ ಮಾಡ್ತೈತಿ. ರಿಸರ್ವೇಶನ್ ಇನ್ ಶೆಡ್ಯೂಲ್ ಆಗಿತ್ತು, ಇನ್ ಪ್ರೋಗ್ರೆಸ್ ಆಗಿತ್ತು, ಇನ್ ಕಂಪ್ಲೀಟ್ ಆಗಿತ್ತು, ಕ್ಯಾನ್ಸಲ್ ಆಗಿತ್ತು, ಕ್ಲೋಸ್ ಆಗಿತ್ತು ಅನ್ನೋದೆಲ್ಲಾನು ರಿಸರ್ವೇಶನ್ ಸ್ಟೇಟಸ್ ಇಂಡಿಕೇಟ್ ಮಾಡ್ತೈತಿ. ಒಂದ್ಸಲ ರಿಸರ್ವೇಶನ್ ಆಯ್ತು ಅಂತಂದ್ರೆ ಬೇಸ್ಡ್ ಆನ್ ದ ರಿಸರ್ವೇಶನ್ ಟೈಪ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಿಲ್ ಕಂಪ್ಯೂಟ್ ಮಾಡ್ತೀವಿ. ಕಂಪ್ಯೂಟ್ ಬಿಲ್ ಅಮೌಂಟ್ ಅಂತೇಳಿ ಒಂದು ಮೆಥಡ್ ಕಾಲ್ ಮಾಡ್ತೀವಿ. ಈ ಕಂಪ್ಯೂಟ್ ಬಿಲ್ ದಾಗ ಏನ್ ಮಾಡ್ತಿ ಲಾಜಿಕ್ ಟು ಕಂಪ್ಯೂಟ್ ದ ಬಿಲ್ ಇರ್ತೈತಿ. ಸೊ ನಮ್ಗೆ ರಿಸರ್ವೇಶನ್ ಇಂದ ನಮ್ಗ ವೆಹಿಕಲ್ ಸಿಗ್ತೈತಿ. ರಿಸರ್ವೇಶನ್ ದಾಗಿಂದ ನಮ್ಗೆ ರಿಸರ್ವೇಶನ್ ಟೈಪ್ ಸಿಗ್ತೈತಿ. ಆ ರಿಸರ್ವೇಶನ್ ಟೈಪ್ ಡೈಲಿ ಐತೋ ಅವರ್ಲಿ ಐತೋ ಅಂತ ಚೆಕ್ ಮಾಡ್ತೀವಿ. ಇನ್ ಕೇಸ್ ಡೈಲಿ ಇತ್ತಂತಂದ್ರೆ ಎಷ್ಟ್ ನಂಬರ್ ಅಂತಂದ್ರೆ 2 ದಿವ್ಸ ಬುಕ್ ಮಾಡೋಣ ಯೂಸರ್ 4 ದಿವ್ಸ ಬುಕ್ ಮಾಡೋಣ ಆ ನಂಬರ್ ನಮ್ಗೆ ಸಿಗ್ತೈತಿ. ಸೊ ವೆಹಿಕಲ್ದಾಗ ನಮಗ ಡೈಲಿ ರೆಂಟಲ್ ಕಾಸ್ಟ್ ಎಷ್ಟೈತಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ. ಅದ್ರ ಪ್ರಕಾರ ಇನ್ ಕೇಸ್ 4 ಇತ್ತು ಆಮೇಲೆ ಡೈಲಿ ರೆಂಟಲ್ ಕಾಸ್ಟ್ 1000 ಇತ್ತು ಅಂದ್ರೆ 4 ಇಂಟು 1000 4000 ಅಮೌಂಟ್ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಂಗ ಅವರ್ಲಿ ಇತ್ತಂತಂದ್ರ ನಾವು ವೆಹಿಕಲ್ ರಿಸರ್ವೇಶನ್ ದಾಗಿಂದ ವೆಹಿಕಲ್ ಸಿಗ್ತೈತಿ. ಆ ವೆಹಿಕಲ್ ದಿಂದ ನಮಗ ಅವರ್ಲಿ ರೆಂಟಲ್ ಕಾಸ್ಟ್ ಎಷ್ಟು ಸಿಗ್ತೈತಿ. ಸೊ ಎಷ್ಟು ಅವರ್ ವರ್ಗು ಯೂಸರ್ ಅದನ್ನ ಬುಕ್ ಮಾಡಾಕ್ತಾನೆ ಇನ್ಫಾರ್ಮೇಶನ್ ಪ್ರಕಾರ ಅವಂಗ ಎಷ್ಟು ಬಿಲ್ ಪೇ ಮಾಡ್ಬೇಕು ಅನ್ನೋದು ನಾವ ಈ ಮೆಥಡ್ ಇಂದ ರಿಟರ್ನ್ ಮಾಡ್ತೀವಿ. ಸೊ ಈಸ್ ಬಿಲ್ ಪೇಡ್ ಇನ್ ಇಂಡಿಕೇಟ್ ಮಾಡ್ತೈತಿ ಅಂತಂದ್ರ ಬಿಲ್ ಪೇ ಮಾಡ್ಯಾನೋ ಇಲ್ಲೋ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಬೈ ಡಿಫಾಲ್ಟ್ ಇದು ಫಾಲ್ಸ್ ಇರ್ತೈತಿ. ಇಷ್ಟ ಬಿಲ್ ಕ್ಲಾಸ್ ಪೇಮೆಂಟ್ ದಾಗ ಪೇ ಬಿಲ್ ಅಂತ ಹೇಳಿ ಮೆಥಡ್ ಇರ್ತೈತಿ. ಇದೇನ್ ತಗೋತೈತಿ ಅಂದ್ರೆ ಪ್ಯಾರಾಮೀಟರ್ ಆಸ್ ಎ ಬಿಲ್ ತಗೋತೈತಿ. ಇದ ಪೇಮೆಂಟ್ ಡೀಟೇಲ್ಸ್ ದಾಗ ಪೇಮೆಂಟ್ ಐ ಡಿ ಏನೈತಿ, ಅಮೌಂಟ್ ಪೇಡ್ ಆಗೈತಿ ಇಲ್ಲೋ, ಡೇಟ್ ಆಫ್ ಪೇಮೆಂಟ್ ಈಸ್ ರಿಫಂಡಬಲ್ ಐತಿಲ್ಲೋ, ಆಮೇಲೆ ಪೇಮೆಂಟ್ ಮೋಡ್ ಅನ್ನೋದು ಇವೆಲ್ಲ ಬೇಸಿಕಲಿ ಪೇಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಎಲ್ಲ ಪೇಮೆಂಟ್ ಡೀಟೇಲ್ಸ್ ಕ್ಲಾಸ್ ದಾಗ ಇರ್ತೈತಿ. ಪೇಮೆಂಟ್ ಮೋಡ್ ಇದು ಎನುಮರೇಷನ್ ಯಾವ ರೀತಿ ಯೂಸರ್ ಪೇಮೆಂಟ್ ಮಾಡ್ದ, ಕ್ಯಾಶ್ ಇಂದ ಮಾಡಿದ್ದು, ಆನ್ಲೈನ್ ಮಾಡಿದ್ದು, ಓಕೆ ಅಥವಾ ಯು ಪಿ ಐ ಇಂದ ಯೂಸ್ ಮಾಡುದು ಅವೆಲ್ಲ ಪೇಮೆಂಟ್ ಮೋಡ್ ಆಪ್ಷನ್ಸ್ ಪೇಮೆಂಟ್ ಮೋಡ್ ಎನುಮರೇಷನ್ ದಾಗ ನಾವು ಕ್ಯಾಪ್ಚರ್ ಮಾಡಕತ್ತೀವ. ಯೂಸರ್ ಐ ಡಿ, ಯೂಸರ್ ನೇಮ್, ಡ್ರೈವಿಂಗ್ ಲೈಸೆನ್ಸ್, ಮೊಬೈಲ್ ನಂಬರ್, ಆಧಾರ್ ನಂಬರ್ ಇವೆಲ್ಲ ಡೀಟೇಲ್ಸ್ ಯೂಸರ್ ಕ್ಲಾಸ್ ಇರ್ತೈತಿ. ವೆಹಿಕಲ್ ರೆಂಟಲ್ ಸಿಸ್ಟಮ್ ದಾಗ ಲಿಸ್ಟ್ ಆಫ್ ಸ್ಟೋರ್ ಲಿಸ್ಟ್ ಆಫ್ ಯೂಸರ್ ಲಿಸ್ಟ್ ಇರ್ತೈತಿ. ಇದ್ರದ್ದು ಕ್ರೂಡ್ ಆಪರೇಷನ್ ಸ್ಟೋರ್ ಆಮೇಲೆ ಯೂಸರ್ ಕ್ರೂಡ್ ಆಪರೇಷನ್ಸ್ ಇದ್ರೊಳಗೆ ಇರ್ತವೆ. ಆಡ್ ಯೂಸರ್ಸ್, ರಿಮೂವ್ ಯೂಸರ್ಸ್, ಆಡ್ ಸ್ಟೋರ್, ರಿಮೂವ್ ಯೂಸರ್ಸ್, ರಿಮೂವ್ ಸ್ಟೋರ್ಸ್, ಅಪ್ಡೇಟ್ ಸ್ಟೋರ್ಸ್, ಅಪ್ಡೇಟ್ ಯೂಸರ್ಸ್ ಇವೆಲ್ಲ ಕ್ರೂಡ್ ಆಪರೇಷನ್ಸ್ ಆಫ್ ಯೂಸರ್ ಕ್ರೂಡ್ ಆಪರೇಷನ್ಸ್ ಆಫ್ ದ ಸ್ಟೋರ್ ವೆಹಿಕಲ್ ರೆಂಟಲ್ ಸಿಸ್ಟಮ್ ದಾಗ ಬರೀತೀವಿ. ಸೊ ಗೆಟ್ ಸ್ಟೋರ್ ದ ಲೊಕೇಶನ್ ಕಳಿಸಿದ ಕೂಡಲೇ ನಮ್ಗೆ ಏನ್ ಬೇಕಾ ಒಂದು ಸ್ಟೋರ್ ಬರ್ಬೇಕು. ಆ ಲೊಕೇಶನ್ ದಾಗ ಇರುವ ಅಥವಾ ನಿಯರ್ ಬೈ ಲೊಕೇಶನ್ ದಾಗ ಇರುವಂತ ಸ್ಟೋರ್ಸ್ ಎಲ್ಲ ಬರ್ಬೇಕು. ಅದಕ್ಕೆ ವೆಹಿಕಲ್ ರೆಂಟಲ್ ಸಿಸ್ಟಮ್ ದಾಗ ಗೆಟ್ ಸ್ಟೋರ್ ಐತಿ. ಸೊ ನಮ್ದು ಕ್ಲೈಂಟ್ ಕೋಡ್ ಯಾವ ರೀತಿ ಕಾಣ್ತೈತಿ ಅಂತಂದ್ರೆ ನಾವ್ ಏನ್ ಮಾಡಿವ ಅಂತಂದ್ರೆ ಫಸ್ಟಿಗೆ ಯೂಸರ್ಸ್ ನ ಆಡ್ ಮಾಡ್ಕೊಂಡಿವ, ವೆಹಿಕಲ್ಸ್ ನ ಆಡ್ ಮಾಡ್ಕೊಂಡಿವ, ಒಂದು ಸ್ಟೋರ್ ದಾಗ ಲಿಸ್ಟ್ ಆಫ್ ವೆಹಿಕಲ್ಸ್ ನ ಆಡ್ ಮಾಡಿವ. ನಾವು ವೆಹಿಕಲ್ ರೆಂಟಲ್ ಸಿಸ್ಟಮ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡ ಅದ್ರ ಸ್ಟೋರ್ಸ್ ಆಮೇಲೆ ಯೂಸರ್ಸ್ ನ ರಿಜಿಸ್ಟರ್ ಮಾಡಕತ್ತೀವ. ಸೊ ಒಂದು ಪರ್ಟಿಕ್ಯುಲರ್ ಯೂಸರ್ ತಗೊಂಡಿವ್ ನಾವು ಯೂಸರ್ಸ್ ಡಾಟ್ ಗೆಟ್ ಜೀರೋ ಅಂತ ಹೇಳಿ. ಸೊ ಒಂದು ಲೊಕೇಶನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕ್ತಿವ. ರೆಂಟಲ್ ಸಿಸ್ಟಮ್ ದಾಗ ಗೆಟ್ ಸ್ಟೋರ್ ಅಂತ ಒಂದು ಮೆಥಡ್ ಐತಿ. ನಾವು ಸರ್ಚ್ ಮಾಡಾಕತ್ತೀವಿ ಪರ್ಟಿಕ್ಯುಲರ್ ಯೂಸರ್ ಲೊಕೇಶನ್ ಆಸ್ ಎ ಪ್ಯಾರಾಮೀಟರ್ ನಮ್ದು ರೆಂಟಲ್ ಸಿಸ್ಟಮ್ ಕೊಡಾಕತ್ತಾನ. ಅದಕ್ಕೆ ಗೆಟ್ ಸ್ಟೋರ್ ಅಂತ ಹೇಳಿ ಕರೆದ ಲೊಕೇಶನ್ ಆಸ್ ಎ ಪ್ಯಾರಾಮೀಟರ್ ಕೊಡಾಕತ್ತೀವ. ಈ ರೆಂಟಲ್ ಸಿಸ್ಟಮ್ ಗೆಟ್ ಸ್ಟೋರ್ ಒಂದು ಪರ್ಟಿಕ್ಯುಲರ್ ಸ್ಟೋರ್ ನ ನಮ್ಗ ಕೊಡ್ತೈತಿ. ಆಮೇಲೆ ಈ ಸ್ಟೋರ್ ಇರುವಂತ ವೆಹಿಕಲ್ಸ್ ನಮ್ ಸಿಸ್ಟಮ್ ಕೊಡ್ಬೇಕು ಅಂತ ಹೇಳಿ ನಾವು ಸ್ಟೋರ್ ಡಾಟ್ ಗೆಟ್ ವೆಹಿಕಲ್ಸ್ ಅಂತ ಹೇಳಿ ಕರೆಯಾಕತ್ತೀವಿ. ಸೊ ಇದು ಲಿಸ್ಟ್ ಆಫ್ ವೆಹಿಕಲ್ಸ್ ನ ತಂದು ಕೊಡ್ತೈತಿ. ಒಂದ್ಸಲ ಲಿಸ್ಟ್ ಆಫ್ ವೆಹಿಕಲ್ಸ್ ತಂದು ಕೊಡ್ತಂದ್ರ ಯೂಸರ್ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ಹಂಗ ಬುಕ್ ಮಾಡಕ್ ಬೇಕಂತ ಹೇಳಿ ಫ್ರಾಮ್ ಡೇಟಾ ಟು ಡೇಟಾ ಕ್ರಿಯೇಟ್ ಮಾಡ್ಕೊಳಕತ್ತಾನ. ಸೊ ಸ್ಟೋರ್ ದಾಗ ಕ್ರಿಯೇಟ್ ರಿಸರ್ವ್ ಅಂತ ಹೇಳಿ ಮೆಥಡ್ ಐತಿ. ಸ್ಟೋರ್ ಡಾಟ್ ಕ್ರಿಯೇಟ್ ರಿಸರ್ವೇಶನ್ ಮಾಡ್ಕೊಳಕ್ತಿವಿ ಯಾವ ವೆಹಿಕಲ್ ಬೇಕಾ
ಯಾ ಯೂಸರ್ ಬುಕ್ ಮಾಡಕತ್ತಾನ, ಫ್ರಾಮ್ ಡೇಟಾ ಟು ಡೇಟಾ ಎಲ್ಲಿ ತನ, ಪಿಕಪ್ ಲೊಕೇಶನ್ ಯಾವ್ದು, ಡ್ರಾಪ್ ಲೊಕೇಶನ್ ಯಾವ್ದು ಅಂತೇಳಿ ಇವೆಲ್ಲಾನು ಪ್ಯಾರಾಮೀಟರ್ ಕೊಟ್ಟ ನಾವ್ ಏನ್ ಮಾಡಾಕತ್ತೀವಿ, ಕ್ರಿಯೇಟ್ ರಿಸರ್ವೇಶನ್ ಕರೆಯಾಕತ್ತೀವಿ. ಒಂದು ರಿಸರ್ವೇಶನ್ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಒಂದ್ಸಲ ರಿಸರ್ವೇಶನ್ ಕ್ರಿಯೇಟ್ ಆಯ್ತಂದ್ರೆ ನಾವು ಬಿಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೋತೀವಿ. ನೀವು ಬಿಲ್ ರಿಸರ್ವೇಶನ್ ಆಸ್ ಎ ಪ್ಯಾರಾಮೀಟರ್ ಕೊಡ್ತೀವಿ. ಸೊ ಬಿಲ್ದಾಗ ಏನ್ ಮಾಡಾಕತ್ತೀವಿ ನಾವು ಕಾಸ್ಟ್ ಕಂಪ್ಲೀಷನ್ ಮಾಡ್ತೀವಿ. ಬೇಸ್ಡ್ ಆನ್ ದ ರಿಸರ್ವೇಶನ್ ಟೈಪ್ ನಾವು ಏನ್ ಮಾಡಾಕತ್ತೀವಿ, ಬಿಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ. ಒಂದ್ಸಲ ಬಿಲ್ ಆಬ್ಜೆಕ್ಟ್ ಕ್ರಿಯೇಟ್ ಆದ ಕೂಡಲೇ ನಾವು ಪೇಮೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀವಿ. ಪೇ ಬಿಲ್ ಕರೆಯಾಕತ್ತೀವಿ. ಯೂಸರ್ ಒಂದ್ಸಲ ಬಿಲ್ ನ ಪೇ ಮಾಡಿದಂತಂದ್ರ ನಾವ ಕಂಪ್ಲೀಟ್ ರಿಸರ್ವೇಶನ್ ಸ್ಟೋರ್ದಾಗಿರುವಂತ ಕಂಪ್ಲೀಟ್ ರಿಸರ್ವೇಶನ್ ಮೆಥಡ್ ಕರೆಯಾಕತ್ತೀವಿ. ಇಲ್ಲಿ ಏನ್ ಮಾಡಾಕ್ತಿವಿ ಅಂದ್ರೆ ರಿಸರ್ವೇಶನ್ ರಿಸರ್ವೇಶನ್ ಸ್ಟೇಟಸ್ ನಾವು ಕಂಪ್ಲೀಟ್ ಅಂತ ಹೇಳಿ ಮಾರ್ಕ್ ಮಾಡಾಕತ್ತೀವಿ. ಸೊ ನಾವು ವೆಹಿಕಲ್ ಸ್ಟೇಟಸ್ ನಾವು ಚೇಂಜ್ ಮಾಡಬೇಕು. ಬಿಲ್ ಒಂದ್ಸಲ ಯೂಸರ್ ಪೇ ಮಾಡಿದ್ರೆ ಆ ಪರ್ಟಿಕ್ಯುಲರ್ ವೆಹಿಕಲ್ ಸ್ಟೇಟಸ್ ನಾವು ರಿಸರ್ವ್ಡ್ ಅಂತ ಹೇಳಿ ಮಾಡಾಕತ್ತೀವಿ. ಸೊ ಒಂದ್ಸಲ ಯೂಸರ್ ತನ್ನ ಟ್ರಿಪ್ ಕಂಪ್ಲೀಟ್ ಮಾಡಿ ಮತ್ತ ಸ್ಟೋರಿಗೆ ಬಂದ ಆ ವೆಹಿಕಲ್ ಹ್ಯಾಂಡ್ ಓವರ್ ಮಾಡಿದಂದ್ರ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಕ್ವಾಲಿಟಿ ಚೆಕ್ ಮಾಡಿ ನಾವು ಆ ಪರ್ಟಿಕ್ಯುಲರ್ ರಿಸರ್ವೇಶನ್ ಕ್ಲೋಸ್ ಅಂತೇಳಿ ಮಾಡ್ತೀವಿ. ಅದ್ರ ಸಲುವಾಗಿ ನಾವು ಸ್ಟೋರ್ದಾಗ ಕ್ಲೋಸ್ ರಿಸರ್ವೇಶನ್ ಅಂತೇಳಿ ಮೆಥಡ್ ಕಾಲ್ ಮಾಡಾಕತ್ತೀವಿ. ಆಮೇಲೆ ನಾವು ಬುಕ್ ಮಾಡಿರುವಂತ ವೆಹಿಕಲ್ನು ನಾವೇನ್ ಮಾಡ್ಬೇಕು, ಆ ವೆಹಿಕಲ್ ಸ್ಟೇಟಸ್ ನಾವ್ ಏನ್ ಮಾಡ್ಬೇಕ, ಚೇಂಜ್ ಮಾಡ್ಬೇಕ. ಅದ್ರ ಸಲುವಾಗಿ ನಾವ್ ಏನ್ ಮಾಡಾಕತ್ತೀವಿ, ವೆಹಿಕಲ್ ಸ್ಟೇಟಸ್ ನ ಅವೈಲೇಬಲ್ ಅಂತೇಳಿ ಮತ್ತೆ ಮಾರ್ಕ್ ಮಾಡಾಕತ್ತೀವಿ. ಸೊ ಇಷ್ಟ ಕೋಡ್ ವಾಕ್ ಥ್ರೂ ಆಫ್ ಅ ಕಾರ್ ರೆಂಟಲ್ ಸಿಸ್ಟಮ್. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ನಾವೇನಾರು ಹೊಸ ಕಲಿಯಾಕತ್ತೀವಿ ಅಂತೇಳಿ ಅನ್ಸಾಕತ್ತಿತ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಇದನ್ನೆಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.